ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ, ಇವಳು ನನ್ನ ಮಗಳು ಬ್ರಹ್ಮರ. ಹಾಯ್ ಹೇಳ. ಈಗ ಇಬ್ರು ಕೂಡ ಸೇರ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೀವಿ. ಟೈಮ್ ಈಗ ಸಂಜೆ 6 ಗಂಟೆ. 6 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದೀವಿ. ಈಗ ತಾನೇ ದೀಪ ಹಚ್ಚಿದಾಯ್ತು. ದೀಪ ನಾನು ಹಚ್ಚಲಿಲ್ಲ, ನನ್ನ ಮಗ ಹಚ್ಬಿಟ್ಟು ಅವನು ಟ್ಯೂಷನ್ಗೆ ಹೋದ್ಮೇಲೆ ಮನೆ ಎಲ್ಲ ಮತ್ತೆ ಒಂದ್ ಸ್ವಲ್ಪ ನೀರ್ ಹಿಡಿಯೋದಿತ್ತು, ನೀರ್ ಹಿಡಿದೆ. ಸಂಜೆ ನೀರ್ ಬಿಡ್ತಾರೆ, ಹಂಗಾಗಿ ನಿಮಿಷ ನೀರ್ ಬಿಟ್ಟಿದ್ರು, ನೀರ್ ಹಿಡ್ದೆ. ನೀರ್ ಹಿಡ್ದ್ಬಿಟ್ಟು ಇವಾಗ ಹಾಲ್ನ ಬಿಸಿ ಇಕ್ಕಿದೀನಿ. ಹಾಲ್ ಬಿಸಿ ಇಟ್ಟಿದೀನಿ. ಇವಾಗ ಟೀ ಮಾಡ್ಬೇಕು. ಹಾಗೆ ಭ್ರಮರಂಗೂ ಸ್ವಲ್ಪ ಹುಷಾರಿಲ್ಲಲ್ಲ, ಅವಳಿಗೆ ಔಷಧಿ ತರಬೇಕು. ಇವಾಗ ಹೋಗ್ಬೇಕು ಅಂಗಡಿಗೆ, ಹೋಗಿ ಔಷಧಿ ತಗೊಂಡ್ಬರ್ಬೇಕು. ಭ್ರಮರ ಏನ್ ಬೇಕು? ಏನಿಲ್ಲ, ಅವಳಿಗೆ ಸ್ವಲ್ಪ ಜ್ವರ ಇದೆ, ಮತ್ತೆ ಅಜ್ಜುಗೂ ಕೂಡ ಜ್ವರ ಇತ್ತು. ಸ್ವಲ್ಪ ಅವನಿಗೆ ಪರವಾಗಿಲ್ಲ, ಇವಾಗ ಆರಾಮಿದ್ದಾನೆ. ಆದ್ರೆ ಸ್ವಲ್ಪ ಕೆಮ್ಮಿದೆ, ಇನ್ನೂ ಕೂಡ ಕೆಮ್ಮು ಹೋಗಿಲ್ಲ. ಆದ್ರೂ ಕೂಡ ಅವನಿಗೆ ಟ್ಯೂಷನ್ಗೆ ಕಳಿಸಿದೀನಿ. ಯಾಕಂದ್ರೆ 4-5 ದಿನ ಅವ್ನ ಮನೇಲೇ ಇದ್ದ. ಸುಮ್ನೆ ಮನೇಲಿದ್ರೆ ಅವನಿಗೂ ಕೂಡ ಬೋರ್ ಆಗುತ್ತೆ, ಮತ್ತೆ ಕಲ್ತಿರೋದು ಮರ್ತ್ ಬಿಡ್ತಾನೆ ಅಂತ ಹೇಳಿ ಸ್ಕೂಲಿಗೂ ಟ್ಯೂಷನಿಗೂ ಕರೆಕ್ಟಾಗಿ ಇವತ್ತಿಂದ ಕಳಿಸ್ತಾ ಇದ್ದೀನಿ. ಹೋಗಿದ್ದಾನೆ ಅವನು, ನಾನೇ ಹೋಗಿ ಬಿಟ್ಟು ಬಂದ್ಬಿಟ್ಟು ಒಂದ್ ಸ್ವಲ್ಪ ಕೆಲಸ ಇತ್ತಲ್ಲ ಅದನ್ನೆಲ್ಲ ಮಾಡ್ಕೊಂಡೆ. ಇವಾಗ ಏನಾದ್ರು ಸ್ನಾಕ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಬೆಳಗ್ಗೆಯಿಂದಾನು ಅವ್ರಿಗೆ ಏನು ಕೊಡ್ಸಿ, ಬೆಳಗ್ಗೆಯಿಂದ ಅಂತಲ್ಲ, ಅಲ್ಲಿ ಒಂದು 4-5 ದಿನ ಆಯ್ತು ಅಂತಾನೆ ಹೇಳ್ಬೋದು. ಹೊರಗಡೆ ತಿಂಡಿ ಏನು ಕೊಡಿಸ್ತಾನೆ ಇಲ್ಲ ನಾನು. ಇವತ್ತು ತುಂಬಾ ಕೇಳ್ತಾ ಇದ್ಲು ಏನಾದ್ರು ಮಾಡ್ಕೊಡು. ಯಾಕಂದ್ರೆ ಇವಾಗ ಜ್ವರ ಬಂದಿರೋದ್ರಿಂದ ಸ್ವಲ್ಪ ಬಾಯಿ ಒಂಥರ ಅವಳಿಗೆ ಏನಂತಾರೆ ಕೆಟ್ಟಂಗೆ ಆಗ್ಬಿಟ್ಟಿದೆ. ಹಂಗಾಗಿ ಸ್ವಲ್ಪ ಇವಾಗ ಆಲೂಗಡ್ಡೆ ಹೆಂಗಿದ್ರು ಇದೆ, ಹಾಗಾಗಿ ಆಲೂಗಡ್ಡೆಯಲ್ಲಿ ಫಿಂಗರ್ ಚಿಪ್ಸ್ ತರ ಅವಳಿಗೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಅದಾದ್ರೆ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾನೆ. ನೋಡಿ, ಅದಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದನ್ನ ಮಾಡ್ಕೊಡ್ಬೇಕು. ಮಾಡ್ಕೊಟ್ರೆ ಇಬ್ರು ಕೂಡ ಹ್ಯಾಪಿಯಾಗಿ ತಿಂತಾರೆ. ಇವಾಗ ಇನ್ನೇನು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೋಗಿ ಕರ್ಕೊಂಬರ್ಬೇಕು. ಮಾತ್ರೆ ಹಾಕಿದ್ದೆ, ಅಜಯ್ದು ಮಾತ್ರೆ ಇತ್ತು, ಅದನ್ನೇ ಸ್ವಲ್ಪ ಅರ್ಧ ಹಾಕಿದೀನಿ. ಕಡಿಮೆ ಆಗಿದೆ, ಆದ್ರೂ ರಾತ್ರಿ ಹೇಳೋದಕ್ಕಾಗಲ್ಲ. ಒಂದೊಂದ್ಸಲ ರಾತ್ರಿ ಜೋರಾಗ್ಬಿಡುತ್ತೆ. ಇವತ್ತು ಬೆಳಗಿನ ಜಾವ 4 ಗಂಟೆಯಿಂದ ಅವಳಿಗೆ ವಿಪರೀತ ಜ್ವರ ಬಂದಿತ್ತು. ಅವಳು ಜಸ್ಟ್ ಹಿಂಗೆ ಕೈನ ಹಿಂಗ್ ಮುಖದ ಮೇಲೆ ಹಾಕಿದ್ಲು. ನಾನು ಮಲ್ಕೊಂಡಿದ್ದೆ. ಆ ಬಿಸಿಗೆ ನಾನು ಇದೇನಪ್ಪ ಇಷ್ಟು ಬಿಸಿ ಆಗ್ತದೆ ನಾನು ಕೆನ್ನೆ ಅಂತ ಅನ್ಕೊಂಡು ಹಿಂಗೆ ಕಣ್ಬಿಟ್ರೆ ಇವಳು ಕೈ. ಆಮೇಲೆ ಅವಾಗ ಅಯ್ಯೋ ಇದೇನು ಇಷ್ಟು ಜ್ವರ ಇದೆಯಲ್ಲ ಅಂತ ಹೇಳಿ ಮತ್ತೆ ಬೆಳಗ್ಗೆನೆ ಎದ್ದು ಅವ್ಳಿಗೆ ಶಿರಪ್ ಆಗಿದೆ. ಆದ್ರೆ ಅದು ಇವಾಗ ಖಾಲಿ ಆಗೈತಿ. ಹೋಗ್ಬಿಟ್ಟು ಇವಾಗ ತರಬೇಕು. ತಗೊಂಬಂದ್ಬಿಟ್ಟು ಅಜಯ್ನ ಹೋಗಿ ಕರ್ಕೊಂಬಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾರೆ, ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟೇ ನಮ್ ಕಷ್ಟ ಇದ್ರು, ಎಷ್ಟೇ ನೋವಿದ್ರು, ಎಷ್ಟೇ ತೊಂದರೆ ಇದ್ರು, ಈ ರೀತಿ ಮಕ್ಕಳು ಮಾಡ್ತಾ ಇದ್ರೆ, ಅವರು ಈ ರೀತಿ ತರಲೆ ಮಾಡ್ತಾ ಇದ್ರೆ, ಅವ್ರ ತರಲೆಯಲ್ಲೇ ನಾವು ಏನಂತಾರೆ ಪ್ರಪಂಚನೇ ಮೈ ಮರ್ತ್ ಬಿಡ್ತೀವಿ. ಏನೋ ಎಷ್ಟು ಟೆನ್ಷನ್ ಇದ್ರು, ಎಷ್ಟೇ ಕೋಪ ಇದ್ರು, ಎಷ್ಟೇ ಬೇಜಾರಿದ್ರು ಎಲ್ಲ ಹೋಗ್ಬಿಡುತ್ತೆ ಅಲ್ಲಮ್ಮ? ಹೌದು. ಏನ್ ನೋಡ್ತಿದೀಯಾ? ಸರಿ, ಕೈ ಬಿಡು. ಹಂಗ ಮಾಡಬಾರ್ದು. ಅಂತೂ ಇವಾಗ ಹೋಗಿ ತಗೊಂಬಂದೆ. ಇದಂತ ಡೋಲೋ 250 ಈ ಶಿರಪ್ ತಂದಿದ್ದೀನಿ. ಆಮೇಲೆ ಹಾಕಿ ನೋಡ್ಬೇಕು, ಕಡಿಮೆ ಆದ್ರೆ ಸರಿ, ಇಲ್ಲ ಅಂದ್ರೆ ಮತ್ತೆ ಹಾಸ್ಪಿಟಲ್ಗೆ ಅವಳನ್ನೂ ಕೂಡ ಕರ್ಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗು ಮನೇಲೇನೆ ಅವಳಿಗೆ ಸ್ವಲ್ಪ ಏನಾದ್ರು ಶಿರಪ್ ಇದ್ರೆ ಹಾಕಿ ನೋಡ್ತೀನಿ. ಮನೇಲೆ ಸ್ವಲ್ಪ ಟ್ರೀಟ್ಮೆಂಟ್ 1 ದಿನ 2 ದಿನ ಮಟ್ಟಿಗೆ ಕೊಡ್ತೀನಿ. ಇನ್ನೂ ಹೋಗಿಲ್ಲ, ಇನ್ನೂ ಜಾಸ್ತಿ ಇದೆ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಇಮಿಡಿಯೇಟ್ಲಿ ನಾನು ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಲ್ಲ. ಫಸ್ಟು ಮನೇಲಿ ನಾನು ಕೆಲವೊಂದಷ್ಟು ಮೆಡಿಸನ್ಸ್ ಹಾಕೋದಾಗಿರ್ಬೋದು, ಅಥವಾ ಏನಾದ್ರು ಮನೆ ಮದ್ದಂತ ಇರುತ್ತಲ್ಲ ಅದನ್ನ ಟ್ರೈ ಮಾಡ್ತೀನಿ. ಅದು ಕ್ಯೂರ್ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ಮಾತ್ರ ಅವಳನ್ನ ಹಾಸ್ಪಿಟಲ್ಗೆ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತೀನಿ. ಅದ್ ಬಿಟ್ಟರೆ ಮತ್ತೆ ಜಾಸ್ತಿ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗೋದೇ ಇಲ್ಲ. ನಮ್ಮ ಮನೇಲಿ ಬೈತಾರೆ ನಮ್ಮಮ್ಮ ಎಲ್ಲ, ಏನಾಗಿದೆ ನಿನಗೆ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋದ. ಹಾಸ್ಪಿಟಲ್ ಮಾತ್ರ ನಾನು ಜಾಸ್ತಿ ರೂಢಿನೇ ಮಾಡಿಲ್ಲ. ಇವಾಗ್ಲೂ ಅಷ್ಟೇ, ಏನಾದ್ರೂ ತುಂಬಾ ಎಮರ್ಜೆನ್ಸಿ ಅಂತ ಅನಿಸ್ತು, ಇಲ್ಲ ಮನೇಲಿ ಕ್ಯೂರ್ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ. 1 ದಿನ 2 ದಿನ ನೋಡ್ತೀನಿ. ಇನ್ನೂ ಜಾಸ್ತಿ 1 ದಿನ 2 ದಿನ ಆದ್ರೂ ಕಂಟಿನ್ಯೂ ಇದೆ ಅಂದ್ರೆ ಮಾತ್ರ ಕರ್ಕೊಂಡು ಹೋಗೋದು, ಇಲ್ಲಾಂದ್ರಿಲ್ಲ.
ಇವಾಗ ಕರ್ಕೊಂಬಂದಿದ್ದೀನಿ. ಇವಾಗ ಅಮ್ಮ ಹೊರಗಡೆ ಹೋಗಿದ್ರು, ಕೆಲ್ಸಕ್ಕೆ ಹೋಗಿದ್ರು ಅಮ್ಮ. ಕೆಲ್ಸದಿಂದ ಬಂದರು. ಇವಾಗ ಬಂದ ತಕ್ಷಣ ಅವ್ಳು ನೋಡಿಬಿಟ್ಟು ಬೈತಾ ಇದ್ದಾರೆ ನನಗೆ, ಏನು ಕರ್ಕೊಂಡು ಹೋಗೋದಕ್ಕಾಗಲಿಲ್ವ ನಿಮ್ಗೆ ಹಾಸ್ಪಿಟಲ್ಗೆ ಅಂತ ಹೇಳ್ಬಿಟ್ಟು. ನೋಡಿ ಅಲ್ಲಿ ಹೊರಗಡೆ ಇವಾಗ ಜಸ್ಟ್ ಬಂದಿದ್ದಾರೆ, ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ಹೊರಗಡೆ ಇದ್ದಾರೆ, ಇನ್ನೂ ಕೈಕಾಲು ಮುಖ ತೊಳ್ಕೊತಿದ್ದಾರೆ. ವ್ಯಾಪಾರಕ್ಕೆ ಹೋಗಿದ್ರು, ಬಟ್ಟೆ ವ್ಯಾಪಾರ ಮಾಡೋದಕ್ಕೆ. ಅಂದರೆ ವಾರದಲ್ಲಿ 2 ದಿನ ಹೋಗ್ತಾರೆ. ಇವತ್ತು ಹೋಗಿದ್ರು ಬಟ್ಟೆ ವ್ಯಾಪಾರ ಮಾಡೋದಕ್ಕೆ, ಮಾಡಿಕೊಂಡು ಬಂದಿದ್ದಾರೆ. ಇವಾಗ 6:15 ಸಂಜೆ 6:15ಗೆ ಇವಾಗ ಮನೆಗೆ ಬಂದರು. ಇವಾಗ ಅವ್ರಿಗೆ ಫಸ್ಟು ಟೀ ಮಾಡಿಕೊಟ್ಬಿಟ್ಟು ಅಜಯ್ನ ಕರ್ಕೊಂಬಂದು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಭ್ರಮರಂಗೆ ಅಜಯ್ಗೋಸ್ಕರ ನಾನಿಲ್ಲಿ ಆಲೂ ಚಿಪ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಫಿಂಗರ್ ಚಿಪ್ಸ್ ಅಂತ ಹೇಳ್ತಾರಲ್ವ, ಅದನ್ನು ಮಾಡ್ತಾಯಿದ್ದೀನಿ. ಅವ್ರಿಗೆ ತುಂಬಾ ಇಷ್ಟ. ಆಲೂಗಡ್ಡೆ ಮನೇಲಿ ತಂದಾಗೆಲ್ಲನೂ ಕೂಡ ಮಾಡಿಕೊಡು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಒಂದು ಸಲನಾದರೂ ಅವ್ರಿಗೆ ಮಾಡಿಕೊಡ್ತೀನಿ. ಮತ್ತು ಇವತ್ತು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಅವರಿಗೆ ಜ್ವರ ಬಂದು ಸ್ವಲ್ಪ ಬಾಯೆಲ್ಲ ಒಂಥರ ಆಗಿಬಿಟ್ಟಿದೆ, ಏನು ಊಟ ಮಾಡೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ. ಹಾಗೆ ಅವರಿಗೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಅದನ್ನ ಮಿಕ್ಸ್ ಮಾಡಿಕೊಟ್ಬಿಟ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿಂತಾರೆ. ಸಾಸು ಆ ಥರ ಏನೂ ಕೊಡೋದಿಲ್ಲ, ಅದನ್ನೊಂದೇ ಕೊಡ್ತೀನಿ. ಮತ್ತು ಇನ್ನೊಂದು ಏನಂದರೆ, ಆಲೂಗಡ್ಡೆಯಲ್ಲಿ ತುಂಬಾ ಒಂದು ಒಳ್ಳೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಆಲೂಗಡ್ಡೆನ ಶುಗರ್ ಇರೋವಂಥವ್ರು ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ. 1 ಕಪ್ಪಷ್ಟು ನಾವು ರೈಸ್ ತೊಗೊಂಡ್ರೆ ಅದು 1 ಆಲೂಗಡ್ಡೆಗೆ ಸಮ ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟು ಕಾರ್ಬೋಹೈಡ್ರೇಟು ಇದರಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮತ್ತು ಮಕ್ಕಳಿಗೆ ಸ್ವಲ್ಪ ತೂಕ ಜಾಸ್ತಿ ಆಗೋದಕ್ಕೆ, ಮಕ್ಕಳು ಚೆನ್ನಾಗಿ ಗುಂಡಿಗಿರ್ಬೇಕಂತ ನಮಗೂ ಕೂಡ ಆಸೆ ಆಗುತ್ತಲ್ವ, ಅಂಥ ಟೈಮಲ್ಲಿ ನೀವು ಆಲೂಗಡ್ಡೆನೇ ಯೂಸ್ ಮಾಡ್ಬೋದು. ಅದನ್ನು ಮಕ್ಕಳಿಗೆ ಸ್ಮ್ಯಾಶ್ ಮಾಡಿ ಅಥವಾ ಅದರಲ್ಲಿ ಏನಾದ್ರು ಒಂದು ರೆಸಿಪಿ ಮಾಡಿ ಕೊಡೋದ್ರಿಂದ ಅವ್ರ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಸಲ ಏನೇನೋ ಟ್ರೈ ಮಾಡಿರ್ತೀವಿ, ಆದರೂ ಕೂಡ ವೆಯ್ಟ್ ಅನ್ನೋದು ಜಾಸ್ತಿ ಆಗಿರಲ್ಲ. ಆ ಟೈಮಲ್ಲಿ ನಾವು ಈ ರೀತಿ ಮಾಡ್ಬೋದು. ಆಲೂಗಡ್ಡೆ ಕೊಡೋದ್ರಿಂದ ಮಕ್ಕಳು ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಆದರೆ ಶುಗರ್ ಪೇಷಂಟ್ಸ್ ಮಾತ್ರ ಅದನ್ನು ತಿನ್ನೋದಕ್ಕೆ ಹೋಗಬೇಡಿ. ಒಂದು ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ನನಗೂ ಕೂಡ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ. ಆಲೂಗಡ್ಡೆಯಲ್ಲಿ ಏನು ಚಪಾತಿಗೆ ಮಾಡೋದಕ್ಕೆ ಆಲೂಗಡ್ಡೆ ಪಲ್ಯನೇ ಯೂಸ್ ಮಾಡ್ತಾಯಿದ್ದೆ. ಮತ್ತು ದೋಸೆಗೂ ಕೂಡ ಆಲೂಗಡ್ಡೆ ಪಲ್ಯ, ಮತ್ತು ಏನು ಕಾಳಿನ ಸಾಂಬಾರು ಮಾಡಿದ್ರು ಕೂಡ ಆಲೂಗಡ್ಡೆ ಹಾಕ್ತಾಯಿದ್ದೆ. ನಂಗೆ ತುಂಬ ಇಷ್ಟ ಹೇಳ್ಬೇಕಂದ್ರೆ. ನನ್ನ ಮಕ್ಕಳಿಗಂತೂ ಇದರಲ್ಲಿ ಮಾಡೋವಂಥ ಸ್ನ್ಯಾಕ್ ಐಟಮ್ ಅಂದರೆ ತುಂಬ ಇಷ್ಟಪಡ್ತಾರೆ. ಈ ರೀತಿ ಫಿಂಗರ್ ಚಿಪ್ಸ್ ಮಾಡಿಕೊಡೋದು, ಇಲ್ಲಾಂದರೆ ಲೈಟಾಗಿ ಹಂಗೆ ಚಿಪ್ಸ್ ಮಾಡಿಕೊಡೋದಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಬೆಸ್ಟ್ ಅಂತ ಹೇಳ್ಬೋದು. ನಾವು ಹೊರಗಡೆ ಎಲ್ಲ ತಂದು ಕೊಡ್ತೀವಿ, ಏನೋ ರುಚಿಗಂತ ತಿಂತಾರೆ. ಆದರೆ ಅದು ಏನಾಗುತ್ತೆ ಅಂದರೆ, ಯಾವ ಎಣ್ಣೆಲಿ ಮಾಡಿರ್ತಾರೋ ನಮಗೂ ಕೂಡ ಗೊತ್ತಿರಲ್ಲ, ಸುಮ್ಮನೆ ಟೇಸ್ಟಿಗೆ ಅಂತ ಕೊಟ್ಬಿಡ್ತೀವಿ. ಅದ್ರ ಬದಲು ಈ ರೀತಿ ಒಂದು ಸ್ವಲ್ಪ ಆಲೂಗಡ್ಡೆ ತಂದು ಇಟ್ಕೊಂಡ್ಬಿಟ್ರೆ ಅವ್ರು ಕೇಳಿದಾಗ ಫಟ್ ಅಂತ ಹೇಳಿ ನಾವು ಮಾಡಿಕೊಡ್ಬೋದು. ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ, ನಮಗೂ ಕೂಡ ಅಷ್ಟೊಂದು ಟೆನ್ಷನ್ ಇರಲ್ಲ. ಯಾವುದು ಎಣ್ಣೆಲಿ ಮಾಡಿರ್ತಾರೋ ಏನೋ ಅಂತ ನಮಗೂ ಕೂಡ ಅಷ್ಟೊಂದು ಇದು ಆಗಲ್ವಲ್ಲ. ಹಾಗಾಗಿ ಕೊನೆಗೂ ಆಲೂಗಡ್ಡೆ ಫಿಂಗರ್ ಚಿಪ್ಸ್ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡೆ, ಯಾಕಂದರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ವಿ ಅಂದರೆ ಹೊರಗಡೆ ಎಲ್ಲ ಅದು ಫುಲ್ ಈ ರೀತಿ ಕಲರ್ ಬಂದಿರುತ್ತೆ, ಆದರೆ ಒಳಗಡೆ ಏನೂ ಬೆಂದಿರೋದಿಲ್ಲ, ಅದು ಹಾಗಾಗಿ ಇರುತ್ತೆ. ಅದು ಮಕ್ಕಳಿಗೆ ಕೊಡೋದಲ್ವ, ಅದಕ್ಕೋಸ್ಕರ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡಿಕೊಂಡೆ.
ಮಕ್ಕಳಿಗೆ ಈ ಥರದ ಒಂದು ಸ್ನ್ಯಾಕ್ ಐಟಮ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲೋದ್ರೂ ಕೂಡ ಏನಾದರೂ ನಾವು ಸ್ನ್ಯಾಕ್ಸ್ ಕೊಡ್ಸೋದಕ್ಕೆ ಹೋದರೆ ಅಲ್ಲಿ ಏನಾದರೂ ಈ ಥರ ಇದ್ದರೆ ಅದನ್ನ ಇಷ್ಟಪಟ್ಟು ಕೊಡಿಸು ಅಂತ ಹೇಳ್ತಾರೆ. ಆದರೂ ನಮಗೊಂಥರ ಭಯ ಇರುತ್ತೆ, ಕೊಡಿಸಿದಾದ್ಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ಹೇಗೆ ಅಂತ. ಅದ್ರ ಬದಲು ಈ ರೀತಿ ಮಾಡಿಕೊಡೋದ್ರಿಂದ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಇದನ್ನು ನಾನು ಮನೆಯಲ್ಲೇ ಇವಾಗ ಮಾಡಿದ್ದೀನಿ. ಯಾವಾಗಲೂ ಅಷ್ಟೇ ಈ ಥರ ಏನಾದರೂ ಕೇಳಿದ್ರು ಅಂದರೆ ನಾನು ಮನೆಯಲ್ಲೇ ಮಾಡಿಕೊಡ್ತೀನಿ. ಜಾಸ್ತಿ ಹಠ ಮಾಡಿದ್ರು ಅಂದರೆ ಮಾತ್ರ ನಾನು ಹೊರಗಡೆ ಕೊಡಿಸ್ತೀನಿ. ಅದನ್ನು ಬಿಟ್ಟು ಇವಾಗ ಜಾಸ್ತಿ ನಾನು ಕೊಡಿಸಲ್ಲ, ಯಾಕಂದರೆ ವಾತಾವರಣ ಕೂಡ ಅಷ್ಟೊಂದು ಸರಿ ಇಲ್ಲ. ಇವಾಗ ಹೇಳಬೇಕಂದ್ರೆ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ಕ್ಲೈಮೇಟ್ ಸರಿ ಹೋಗ್ತಾ ಇಲ್ಲ, ಹುಷಾರು ತಪ್ಪಿ ಬೀಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಮಕ್ಕಳನ್ನ ನಾವು ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಈ ಟೈಮಲ್ಲಿ ಮಾತ್ರ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಮತ್ತು ಮಕ್ಕಳು ಕೂಡ ಹಠ ಮಾಡೋದು ಜಾಸ್ತಿ. ಅದಕ್ಕೋಸ್ಕರ ಅವರು ಕೇಳಿದ್ದನ್ನು ನಾವು ಮನೆಯಲ್ಲೇ ಈ ರೀತಿ ಪ್ರಿಪೇರ್ ಮಾಡಿಕೊಟ್ಬಿಟ್ರೆ ಅವರು ಖುಷಿಯಾಗಿ ತಿಂತಾರೆ, ನಮಗೂ ಯಾವುದೇ ರೀತಿ ಟೆನ್ಷನ್ ಅನ್ನೋದಿರೋದಿಲ್ಲ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡೋದ್ರಿಂದ ನಮಗೆ ತುಂಬಾ ಖುಷಿಯಾಗುತ್ತೆ, ಹಾಗೆ ನಮಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ನನ್ನ ಒಂದು ಈವ್ನಿಂಗ್ ರುಟೀನ್ನ ನಾನು ನಿಮ್ಮ ಮುಂದೆ ತಂದೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವರು ಟಿ ವಿ ನೋಡ್ತಾ ತಿಂತಾ ಕೂತ್ಕೊಳ್ತಾರೆ. ನಾವು ಕೂಡ ಆರಾಮಾಗಿ ಈ ಕಡೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೋಬೋದು. ಸಂಜೆ ಟೈಮಲ್ಲಿ ಈ ರೀತಿ ಕೊಡೋದ್ರಿಂದ ಮಕ್ಕಳು ಕೂಡ ಖುಷಿಯಾಗಿ ಕುತ್ಕೊಂಡು ತಿಂತಾ ಟಿ ವಿ ನೋಡ್ತಾ ಎಂಜಾಯ್ ಮಾಡ್ತಾ ಕುತ್ಕೋತಾರೆ. ಜಾಸ್ತಿ ಹೊರಗಡೆ ಐಟಮ್ಸ್ನ ಕೊಡೋದಕ್ಕಿಂತ ಈ ರೀತಿ ಏನಾದರೂ ಮನೇಲಿ ಟ್ರೈ ಮಾಡಿ ನೋಡಿ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಇನ್ನೂ ಒಳ್ಳೊಳ್ಳೆ ರೆಸಿಪಿ ವೀಡಿಯೋಸ್ನೂ ಕೂಡ ನಾನು ಶೇರ್ ಮಾಡ್ತೀನಿ. ಇದು ಯಾರಿಗೂ ಗೊತ್ತಿಲ್ಲದೆ ಇರೋದು ಮಾಡಿದ್ದೀರಾ ಅಂತ ಕೇಳ್ಬೋದು. ಗೊತ್ತಿರೋದನ್ನೇ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಆದರೆ ನಾವು ಹೊರಗಡೆ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ಅಡುಗೆನ ಮಾಡಿ ತೋರಿಸಿದ್ದಷ್ಟೇ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ನೀವೆಲ್ಲ ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ನನ್ನ ವೀಡಿಯೋಸ್ನ ನೋಡ್ತಾ ಹೇಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಇನ್ನೂ ಮುಂದೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಮಗೇನೂ ಆಗೋದಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ, ನನ್ನ ವಿಡಿಯೋಕ್ಕೋಸ್ಕರ, ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.